ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಈ ರಾಮ ಮಂದಿರದ ನಿಮ್ಗೆ ಗೊತ್ತದ ಈಗಾಗಲೇ ಗದ್ದಲ ಯಾವ ರೀತಿ ಬೆಳೀತಾ ಇದೆ ಅಂತೇಳಿ. ಅದರಲ್ಲೂ ಚಂಪತ್ ರಾಯ್ ಮತ್ತು ಗೋಪಾಲರಾವ್, ಗೋವಿಂದರಾವ್, ಅನಿಲ್ ಮಿಶ್ರಾ ಇವರು ಸುತ್ತ ಆಗ್ತಾಯಿದೆ. ಆಲ್ರೆಡಿ ನಿಮ್ಗೆ ಗೊತ್ತದ. ಈ ವಿಷಯದಲ್ಲಿ ಭಾಳ ವಿಶ್ಲೇಷಣೆ ಮಾಡೋಕ್ಕಿಂತಲೂ ಇದು ನೇರಾನೇರವಾಗಿ ಇದರಿಂದ ದೊಡ್ಡ ವ್ಯಕ್ತಿಗಳಿದ್ದಾರೆ ಅನ್ನುವಂಥ ಮಾತುಗಳು ಜೋರು ಹಿಡಿತಾ ಇದೆ. ಇವರು ಇಲ್ಲಿವರೆಗೆ ಯಾಕೆ ಇನ್ನೂ ಎನ್ಕ್ವೈರಿ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಇದಕ್ಕೆ ವಿಶೇಷವಾಗಿ ರಾಮ ಮಂದಿರದ ಪರ ಇದ್ದಂಥ ಈ ಲೂಟಿಯ ವಿಷಯದಲ್ಲಿ ಒಂದಿಷ್ಟು ಸಾಫ್ಟ್ ಕಾರ್ನರ್ ಇರುವಂಥವರು, ಇಲ್ಲ ಈಗಾಗಲೇ ಸೈಟ್ ನೇಮ್ಸ್ ಅದ, ಅದರದ್ದು ಎನ್ಕ್ವೈರಿ ಆಗ್ತದೆ ಆಮೇಲೆ ಅಂತೇಳಿ, ಆದರೆ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ವಿರೋಧ ಪಕ್ಷಗಳು ಅಂತ. ಅದರಲ್ಲೂ ಅಲ್ಲಿಯ ಅಖಿಲೇಶ್ ಯಾದವ್ ಅವರ ಪಾರ್ಟಿ ನಿಮಗೆ ಗೊತ್ತದ ಪೂರ್ತಿಯಾಗಿ SP ಈ BJP ವಿರೋಧವಾಗಿರುವಂಥದ್ದು ಅದು ಸ್ವಚ್ಛವಾಗಿ ಹೇಳ್ತಾರೆ. ಇಲ್ಲ ಇದರಿಂದ ಪೂರ್ತಿ ಮೇಲಿನ ತನಕ ಅಂದರೆ ವಿಶೇಷವಾಗಿ BJP ನಾಯಕರ ತನಕ ಹೋಗಿ ಮುಟ್ಟುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಇದರ ಅರ್ಥ ಇಷ್ಟ, ಈ ಘಟನೆ ರಾಮ ಮಂದಿರದ ಘಟನೆ ವಿಶೇಷವಾಗಿ ರಾಮನ ಹಣದ ಲೂಟಿ ಕುರಿತಾಗಿ ಒಂದೊಂದು ನಡೆದಂಥ ಘಟನೆಗಳು ಹೊರಗೆ ಬರ್ತಾ ಇರೋದ್ರಿಂದಾಗೆ ಇದು ಇನ್ನಷ್ಟು ಗೋಜು ಹಿಡಿಯೋ ಜೊತೆಗೆ ಈ BJP ಕೆಟ್ಟ ಹೆಸರು ತರುವಲ್ಲೇ, RSS ಕೆಟ್ಟ ಹೆಸರು ತರುವಲ್ಲೇ ಉತ್ತರ ಪ್ರದೇಶದಲ್ಲೇ ಭಾಳಷ್ಟು ಸಹಾಯಕ ಆಗ್ತಾ ಇದೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರೋದ್ರಿಂದಾಗಿ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡುವಂಥದ್ದಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಒಂದು ಕಡೆಗೆ ಇಲ್ಲಿವರೆಗೆ 11 ಅಲ್ಲಿಯ ಲ್ಯಾಂಡ್ ಡೀಲಿಂಗ್ ಆಗಿದ್ದಾವೆ. ಲ್ಯಾಂಡ್ ಮಾಫಿಯಾದಿಂದಾಗಿ ಅಥವಾ ಮತ್ತೂ ಆಗಿರ್ಬೋದು. ಒಂದೇ ದಿನದಲ್ಲಿ ಮಾರೋದು ಖರೀದಿ ಮಾಡುವಂಥ ಘಟನೆಗಳಾಗಿದ್ದಾವೆ. ಚಂಪತ್ ರಾಯರ ಒಂದು ಮಧ್ಯಸ್ಥಿಕೆಯಲ್ಲಿ ಟ್ರಸ್ಟಿನ ಆವತ್ತಿನ ಮಹಾ ಸಚಿವ ಅಂದರೆ ಕಾರ್ಯದರ್ಶಿಯಾಗಿ ಆ ಖರೀದಿ ಮಾಡಿದಂಥ ವ್ಯವಹಾರಗಳಿಗೆ ಇವರು ಸಾಕ್ಷಿಯಾಗಿದ್ದಾರೆ, ಮಾರುವಲ್ಲಿ ಕೊಳ್ಳುವಲ್ಲಿ ಎರಡೂ ಕಡೆ. ಹೀಗಾಗಿ ಇವೆಲ್ಲವೂ ಒಂದಕ್ಕೊಂದು ಲ್ಯಾಂಡ್ ಇದ್ದಾಯಿತು, ಜೊತೆಗೆ ಅಲ್ಲಿ ಒಳಗೆ ಇದ್ದಂಥ ಆಭರಣಗಳು, ಹಣ, ಮತ್ತೊಂದು ಮುಗಿದೊಂದು ಇವೆಲ್ಲ ನೋಡಿದಾಗ ವಿಶೇಷವಾಗಿ ಈ ಘಟನೆ UP ಅಂದರೆ ಉತ್ತರ ಪ್ರದೇಶದಿಂದ ನಿಧಾನಕ್ಕೆ ದೇಶ ತುಂಬ ಎಲ್ಲಗಳ ಚರ್ಚೆ ನಡೀತಾ ಇದೆ ಜೋರುದಾರಾಗೆ. ಹೀಗಾಗಿ BJPಗೆ ಇದೊಂದು ರೀತಿಯಿಂದ ಈ ಹಿನ್ನಡೆ ಆಗಲಿಕ್ಕೆ ಅಂತದನ್ನು ಈಗಾಗಲೇ ಸ್ಪಷ್ಟ ಆಗ್ತಾ ನಡೀತಾ ಇದೆ ಅಂತ. ಇದೇ ಒಂದು ಸಂದರ್ಭದಲ್ಲೇ ಅಲ್ಲಿಯ ವಿರೋಧ ಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಸಂಜಯ್ ಸಿಂಗ್ ಇದ್ದವರು, ಅಂದರೆ ಆಮ್ ಆದ್ಮಿ ಪಕ್ಷ ಸಂಜಯ್ ಸಿಂಗ್ ಇದ್ದಂಥವರು, ಅವರು ಸಹಿತ ವಿಶೇಷವಾಗಿ ಈ ವಿಷಯದಲ್ಲೇ ಈ ಒಂದು ರಾಮ ಮಂದಿರದ ಲೂಟಿ ವಿಷಯ ಬಗ್ಗೆ ತೀವ್ರವಾಗಿ ತಮ್ಮ ವಾಗ್ದಾಳಿಯನ್ನು ಜೊತೆಗೆ ಇದರ ವಿರೋಧವನ್ನು ಸ್ಟಾರ್ಟ್ ಮಾಡಿದ್ರಿಂದಾಗಿ ಅವ್ರಿಗೆ ಸ್ಪಂದನೆ ಜನರಿಂದ ಸಿಗ್ಲಿಕ್ಕೆ ಶುರುವಾಗಿಬಿಟ್ಟದು. ಇದರಿಂದಾಗಿ ಇವತ್ತು ರಾಮ ಮಂದಿರದ ಈ ಹಗರಣ ದೇಶದ ದೊಡ್ಡ ಹಗರಣಗಳಲ್ಲಿ ಅನ್ನುವಂಥದ್ದು ಒಂದು ರೂಪ ಪಡಿತಾ ಇದೆ. ಇಲ್ಲಿವರೆಗೆ ಯಾವ BJP ಪಕ್ಷ ವಿಶೇಷವಾಗಿ ತನ್ನ ಒಂದು ಸಚ್ಚಾರಿತ್ರಣೋ ಅಥವಾ ಪ್ರಾಮಾಣಿಕತೆನೋ ಅಥವಾ ಪಾರದರ್ಶಕತೆನೋ ಮೂಲಕ ತನ್ನ ಅಸ್ತಿತ್ವ ತೆಗೆದುಕೊಂಡ್ಬಂದಿತ್ತು ಇಲ್ಲಿವರೆಗೆ. ಅದರ ಈ ಎಲ್ಲ ಒಂದು ಏನು ವ್ಯಕ್ತಿತ್ವ ರೂಪಿಸ್ಕೊಂಡ್ಬಂದಿತ್ತು ಅದಕ್ಕೆಲ್ಲ ಇವತ್ತು ಕಪ್ಪು ಮಸಿ ಬೆಳೆಯುವಂಥ ಕೆಲಸಗಳು ಈ ರಾಮ ಮಂದಿರದಿಂದ ಆಗಲಿಕ್ಕೆ ಶುರುವಾಗಿದ್ದು ಈಗ ನಮಗೆ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ನಾವು ಚರ್ಚೆಗೆ ಯಾಕೆ ಇದನ್ನು ತೆಗೆದುಕೊಳ್ತಾ ಇದ್ವಿ ಮೇಲಿನ ಮೇಲೆ ಅಂದರೆ, ಯಾವ ರಾಮ ಮಂದಿರ ಒಂದು BJPಗೆ ಅಧಿಕಾರ ಹಿಡಿಯುವಲ್ಲೇ, RSS ಬೆಂಬಲಿತ ಈ BJPಗೆ ಅಧಿಕಾರ ಹಿಡಿಯುವಲ್ಲಿ ಸಹಕಾರಿಯಾಗಿತ್ತು. ಆ ರಾಮ ಮಂದಿರ ಅಥವಾ ರಾಮನಾಮ ಇವತ್ತು ಈ BJPಗೆ ಮತ್ತಷ್ಟು ಗಂಟಲು ಗಾನ ಆಗ್ತಾ ನಡೆದಿದ್ದರಿಂದಾಗೆ ಇದಕ್ಕೆ ಉತ್ತರ ಏನು ಅನ್ನುವಂಥದ್ದು. ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ ಸರಳವಾಗಿ ಹೇಳುವಂಥದ್ದು, ಈಗ ಇದರಿಂದ ಇಲ್ಲಿವರೆಗೆ ಮೌನವಾಗಿರುತ್ತಿರುವಂಥ ಮೋದಿಯವರಾಗಿರ್ಬೋದು, ಅಂದರೆ BJP ನಾಯಕರಾಗಿರ್ಬೋದು, ಅದೇ ಕಾಲಕ್ಕೆ RSS ನಾಯಕರು ಸಹಿತ ಇದರಿಂದ ಹೊರಗೆ ಬಂದ ಇದು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂಥದ್ದು, ಇವರು ಪರಾಣು ವಿರೋಧನೋ ಒಂದು ಮಾತಾಡುವಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಯಾಕಂದ್ರೆ ಇಂಥ ದೊಡ್ಡ ಪ್ರಕರಣ ಆದಾಗ ಸಹಜವಾಗಿ ಅದಕ್ಕೆ ಉತ್ತರ ಕೊಡುವಂಥದ್ದು, ಅದರಲ್ಲೂ ಒಂದು ನಂಬಿಕೆಗೆ ಹೊಡೆತು ಬಿದ್ದಂಥ ಈ ಸಂದರ್ಭದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಘಟನೆ ನಡೆದದ್ದು ಏನಪ್ಪ ಅಂದ್ರೆ ನಂಬಿಕೆ ಮೇಲೆ ಹೊಡೆತು ಬಿದ್ದಂಥದ್ದಾಗಿದೆ. ಆ ನಂಬಿಕೆ ಹೊಡೆದು ಬಿದ್ದಾಗ ವಿಶೇಷವಾಗಿ ನಮ್ಮ
RSS ಧ್ವನಿ ಎತ್ತುವುದು ಸಹಜದ, ಅದೇ ಕಾಲ BJP ಧ್ವನಿ ಎತ್ತದ ಬಂದಿದ್ದದ. ಆದರೆ ಈ ಸಲ ಮಾತ್ರ ಯಾಕೆ ಮೌನ ಆಗಿದ್ದರಿಂದಾಗೆ ಮತ್ತಷ್ಟು ಈ ಎರಡೂ ಸಂಸ್ಥೆಗಳ ಮೇಲೆ ಸಂಶಯಗಳು ಹೆಚ್ಚಾಗ್ತಾ ನಡೆದ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಹೇಳುವಂಥದ್ದು ಈ ಎಲ್ಲ ಘಟನೆಗಳು ವಿಶೇಷವಾಗಿ ಈ ಪಕ್ಷಕ್ಕೆ ಅಂದರೆ BJP ಪಕ್ಷಕ್ಕೆ ಮತ್ತು ಯೋಗಿ ಆದಿತ್ಯನಾಥ್ ಅವರಿಗೆ ಇನ್ನಷ್ಟು ಹಿನ್ನಡೆ ಉಂಟು ಮಾಡುವಂಥ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ರಾಮನಾಮದ ಹೆಸರಲ್ಲಿ ನಡೆದಂತಹ ಒಂದು ಕರಾಳ ದಂಧೆಗೆ ಒಂದು ತಾರ್ಕಿಕ ಅಂತ್ಯ ಕೊಡುವಂಥ ಕೆಲಸ ಆಗ್ಬೋದಾ ಅಂದಾಗ ಸಹಜವಾಗಿ ಅನ್ನಿಸ್ತದೆ. ಇವತ್ತಿನ ಪರಿಸ್ಥಿತಿಯೊಳಗೆ ಜನಸಾಮಾನ್ಯರು ಮೂಲತಃ ಏನು ನಂಬಿಕೆ ಇಟ್ಟಿದ್ರು ಆ ನಂಬಿಕೆಗೆ ಹೊಡೆದು ಬಿದ್ದಿದ್ದರಿಂದಾಗಿ ಜನಸಾಮಾನ್ಯ ಸಹಿತ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನಾಯಿತು ಯಾವ ರೀತಿ ಆಯಿತು ಅಂತೇಳಿ. ಈ ನೆಲಗಟ್ಟಿನಲ್ಲೇ ಇವತ್ತು ದಿನದಿಂದ ದಿನಕ್ಕೆ ಈ ರಾಮ ಮಂದಿರದ ಬಗ್ಗೆ ಅಥವಾ ರಾಮ ಮಂದಿರದ ಈ ಲೂಟಿ ಹಿಂದಿದ್ದಂಥವ್ರ ಒಬ್ಬೊಬ್ಬರೊಬ್ಬರು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಮತ್ತು ಈಗ ಯಾರ ಮೇಲೆ FIR ಆಗಿದನೋ 8 ಜನರ ಮೇಲೆ 8 ಜನರು ಪಾಪ ಅಲ್ಲಿ ಇದ್ದಂಥ ಕೆಲಸಗಾರನ ಇವರಿಂದ ಇದೆಲ್ಲ ದೊಡ್ಡ ಪ್ರಮಾಣದ ಲೂಟಿ ಆಗಲಿಕ್ಕೆ ಸಾಧ್ಯನಾ ಅಂತೇಳಿ. ಯಾಕಂದ್ರೆ ಈಗಾಗಲೇ ಈ ಒಂದು ಬಾತ್ರೂಮ್ದಲ್ಲಿ ನಮ್ಮ ಚಂಪತರಾಯರ ಮನೆ ಬಾತ್ರೂಮ್ದಲ್ಲೂ ಇನ್ನಲ್ಲೂ ದುಡ್ಡಿಟ್ಟಿದ್ದು ಕೋಟಿ ಇಟ್ಟಿದ್ದು ಇವೆಲ್ಲವೂ ಇವತ್ತು ಎಕ್ಸ್ಪೋಸ್ ಆಗುವುದರಿಂದಾಗಿ ಇಂಥ ಒಂದು ದೊಡ್ಡ ಪ್ರಮಾಣದ ಒಂದು ಅವ್ಯವಹಾರಕ್ಕೆ ಕೇವಲ ಅವು 8 ಜನ ಏನಿದ್ದಾರೆ ಅವರೆಲ್ಲ ಇದರಿಂದ ಈ ಚಂಪತರಾಯ ಅಥವಾ ಇನ್ನುಳಿದವರದ್ದು ಎಲ್ಲರೂ ಕಾರಣಕರ್ತರು ಅನ್ನುವಂಥದ್ದು ಇವತ್ತು ಜಗಕ್ಕೆ ಕಾರಣಕರ್ತರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಶಂಕರಾಚಾರ್ಯರಂತೂ ವಿಶೇಷವಾಗಿ ಈ ವಿಷಯದ ಬಗ್ಗೆ ಪೂರ್ತಿಯಾಗಿ ಯೋಗಿ ಆದಿತ್ಯನಾಥ್ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. BJPಯವರಾಗಿರ್ಬೋದು, ಯೋಗಿ ಆಗಿರ್ಬೋದು, ಮೋದಿಯವರಾಗಿರ್ಬೋದು ಅನ್ನೋಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಆ ಮಾತಿನಲ್ಲಿ ಸತ್ಯನೂ ಅದು. ಯಾಕಂದ್ರೆ ಇಷ್ಟೆಲ್ಲ ಇದು ಎಕ್ಸ್ಪೋಸ್ ಆಗಬೇಕಾಗಿತ್ತು, ಇವ್ರ ಮೇಲೆ FIR ದಾಖಲೆ ಆಗಬೇಕಾಗಿತ್ತು, ಇವ್ರನ್ನ ಎನ್ಕ್ವೈರಿಗೆ ಅಂಡರ್ ಕಸ್ಟಡಿ ತೊಗೋಬೇಕಾಗಿತ್ತು. ಆದರೆ ಯಾವುದೂ ಮಾಡಲಾರ್ದ ಟ್ರಸ್ಟನ್ನು ಈ ಕೆಲಸ ಮಾಡ್ತಾಯಿದ್ದಾರೆ. ಟ್ರಸ್ಟ್ನ ಮೇಲೆ ವಿಶ್ವಾಸ ಹೋಗಿಬಿಟ್ಟದ. ಯಾಕಂದ್ರೆ ಟ್ರಸ್ಟದ ಏನು 15 ಜನರಲ್ಲಿ 12 ಜನ ಇವರೆಲ್ಲರೂ ಒಂದೇ ಒಂದು ಮೂಲದಿಂದ ಬಂದವರು ಇದ್ದಿದ್ದರಿಂದಾಗಿ ಅದು ಪೂರ್ತಿಯಾಗಿ ಬೆಳೆದು ನಿಂತಾಗ ಎಕ್ಸ್ಪೋಸ್ ಆದಾಗ ಅದು ಎನ್ಕ್ವೈರಿಗೆ ಹಾಕೋದು, ಎನ್ಕ್ವೈರಿ ಡಿಲೇ ಮಾಡೋದು, ಮುಂದೆ ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದಾಗಿ ಸಹಜವಾಗಿ ಮತ್ತಷ್ಟು ಗುಮಾಣಿ ಹೆಚ್ಚಾಗ್ತಾ ನಡೆದು. ಯಾಕಂದ್ರೆ ಇಲ್ಲಿ ಹೇಳುವಂಥ ಇನ್ನೊಂದು ಮಾತು ಸ್ಪಷ್ಟವಾಗಿ ವಿರೋಧಿಗಳು ಹೇಳುವಂಥದ್ದು ಸಾವಿರಾರು ಕೋಟಿಯಲ್ಲಿ ವ್ಯವಹಾರ ಆಗಿದೆಪ್ಪ ಅಂತ ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ. ಆರೋಪದಲ್ಲಿ ಸತ್ಯ ಎಷ್ಟು ಮಟ್ಟಿಗೆ ಅದನ್ನು ಆ ಮಾತು ಬೇರೆ. ಆದರೆ ಹಗರಣ ಆಗಿದ್ದಂತೆ ಏನು ಸುಳ್ಳಲ್ಲ. 100 ಕೋಟಿ ಅಥವಾ 1000 ಕೋಟಿ ಸಮೀಪ ಇದ್ರೂ ಇರ್ಬೋದು ಅನ್ನೋಂಥ ಮಾತುಗಳನ್ನ ಪ್ರತಿಯೊಬ್ಬರು ಆಡಲಿಕ್ಕೆ ಇದ್ದಾರೆ. ಅಂದರೆ ಇದರ ಅರ್ಥ ಇಷ್ಟ, ಇದರ ತನಿಖೆಯನ್ನು ಒಂದು ನಿಷ್ಪಕ್ಷಪಾತ ಒಂದು ಏನಪ್ಪ ಅಂತಂದ್ರೆ ನ್ಯಾಯಾಂಗಕ್ಕೋ ಅಥವಾ ಇನ್ನೊಂದು ಯಾವುದೋ ತನಿಖೆಗೆ ಒಪ್ಪಿಸ್ಬೇಕಾಗಿದೆ ಅಥವಾ ಸುಪ್ರೀಂ ಕೋರ್ಟದ ತನಿಖೆ ಒಪ್ಪಿಸ್ಬೇಕು ಅನ್ನೋಂಥ ಮಾತುಗಳು ಜೋರು ಹಿಡಿತಾ ಇದ್ದಾವೆ. ಇದನ್ನು ಇಲ್ಲೇ ಮುಗಿಸುವಂಥದ್ದು SIT ಮೂಲಕ ತಪ್ಪಿತಸ್ಥರ ಹುಡುಗಿ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ, ಅದು ಅಲ್ಲಿ ಪೂರ್ಣ ಪ್ರಮಾಣದ ಇಲ್ಲದಂಥ ವ್ಯಕ್ತಿಗಳನ್ನ ಯಾರಿಗೋ ಒಂದು ಅನುಕೂಲ ಮಾಡಿಸುವಾಗ ಯಾರನ್ನೂ ಶಿಕ್ಷೆ ಕೊಡುವಂಥ ಕೆಲಸ ನಡೆದ್ರಿಂದಾಗಿ ಸಹಜವಾಗಿ ಇದರ ಬಗ್ಗೆ ಅಪನಂಬಿಕೆ ಅವಿಶ್ವಾಸ ಬೆಳೀತನ ನಡೀತಾ ಇದೆ. ಹೀಗಾಗಿ ಈ ಎಲ್ಲ ಘಟನೆಗಳ ನೆಲೆಗಟ್ಟಿನಲ್ಲೇ ರಾಮ ಮಂದಿರದಲ್ಲಿರುವಂಥ ಈ ಒಂದು ಏನಪ್ಪ ಅಂತಂದ್ರೆ ಹಗರಣದಿಂದಾಗೆ ಸಹಜವಾಗಿ ಮೋದಿಯವರಿಗೆ ಮತ್ತು RSSಗೆ ಒಂದು ಹಿನ್ನಡೆ. ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಮೋದಿ ಮತ್ತು ಯೋಗಿಯವರ ಮಧ್ಯದಲ್ಲಿ ಒಂದಿಷ್ಟು ಚಿಕ್ಕಾಟಗಳಿದ್ದಾವೆ ಮೊದಲಿನಿಂದಲೂ ರಾಜಕೀಯವಾಗಿ. ಅವುಗಳಲ್ಲೂ ಸಹಿತ ಯಾರ ಮೇಲೆ ಇದನ್ನು ಹಾಕ್ಬೋದು ಅಥವಾ ಯಾರನ್ನು ತಪ್ಪಿಸ್ಕೊಳ್ಬೋದು ಅನ್ನೋ ಸಹಿತ ಅಷ್ಟೇ ಒಂದು ವಿಚಾರಾರ್ಹ ಆದಂಥದ್ದಾಗಿದೆ. ಹೀಗಾಗಿ ಈ ಒಂದು ಘಟನೆ ಈ ದುರ್ಘಟನೆ ಅಂತಲ್ಲ, ಇದು ಯೋಚಿತ ಘಟನೆ ಆಗಿದ್ದರಿಂದಾಗೆ ಇದಕ್ಕೆ ಇವತ್ತು ಯೋಗಿಯವರು ಏನೋ SIT ನೇಮಿಸಿದ್ರು, ಅದು ಹುಡುಕ್ತಾ ಇದೆ, ಏನೋ ಒಂದಿಷ್ಟು ಶಿಕ್ಷೆ ಕೊಡಿಸುವಂಥದ್ದು ಅಥವಾ FIR ದಾಖಲಾಗಿದೆ. ಭಾಳ ಒತ್ತಡ ಬಂದಾಗ ಇಷ್ಟರಲ್ಲೇ ಆಗಬೇಕಾಗಿತ್ತು. ಯಾಕಂದರೆ ಕಳೆದ ಹಲವಾರು ದಿನಗಳಿಂದ ಈ 47 ದಿನಗಳಲ್ಲಿನ ಇವತ್ತು 80 ಲಕ್ಷ ಅವ್ಯವಹಾರ ಆಗಿದೆ ಅಂತ CC ಫುಟೇಜ್ ಮೂಲಕ ಹೇಳ್ತಾ ಇದ್ದಾರೆ. ಅದ್ರ ಪೂರ್ವದಲ್ಲಿದ್ದಂಥ CCTVಗಳು, ಅದ್ರ ರಿಪೋರ್ಟ್ಸ್ಗಳು ಏನಾಗಿದೆ ಅನ್ನುವಂಥದ್ದು ಸಹಿತ ಇವತ್ತು ಪ್ರಶ್ನೆಗಳಾಗ್ತಾ ಇದ್ದಾವೆ. ಇವರು 40 ದಿನದಲ್ಲಿ 80 ಲಕ್ಷ ಆದರೆ ಹಿಂದಿನ ದಿನದಲ್ಲಿ ಎಷ್ಟಾಗಿರ್ಬೋದು ಅನ್ನೋದು ಪ್ರಶ್ನೆನೂ ಮಾಡ್ತಾಯಿದ್ದಾರೆ. ಹೀಗಾಗಿ ಅವು ಹಿಂದಿನ ಫೋಟೇಜ್ ಸಿಗ್ತಾ ಇಲ್ಲ. ಇವತ್ತು ಎಲ್ಲ ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡಿಲೀಟ್ ಮಾಡಿದವರು ಡಿಲೀಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಇವು ಸಹಿತ ಇವತ್ತು ಭಾಳಷ್ಟು ಚರ್ಚೆ ವಿಷಯ ಆಗ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಸ್ಕ್ಯಾಂಡಲ್ ಅಂತಿರೋ, ಈ ಒಂದು ಹಗರಣ ಅಂತಿರೋ, ಇದು ಮಾತ್ರ BJP ಮತ್ತು RSS ಅಂತೂ ಸಹಜವಾಗಿ ನೈತಿಕವಾಗಿ ಹೊಡೆತಾದಾಗಿದ್ದಂಥ ವಿಶ್ವ ಹಿಂದೂ ಪರಿಷತ್ ಮತ್ತು RSS ಅವರು ಇದನ್ನು ಯಾವ ರೀತಿಯಾಗಿ ತಡೆಕೊಳ್ತಾರೋ ಅನ್ನೋದು ಮತ್ತು ಜನ ಅವರಿಂದ ಯಾವ ರೀತಿ ನಂಬ್ತಾರೋ ಅನ್ನೋದು ಸಹಿತ
ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ಅನ್ನೋದನ್ನು ಮತ್ತೆ ಆ ಸಂದರ್ಭದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಆದರೆ ಈಗ ಮಾತ್ರ ನಿಶ್ಚಿತ ಅನ್ನಿಸ್ತಾ ಇದೆ ರಾಮ ಮಂದಿರ ಅನ್ನುವಂಥದ್ದು. ಇದು ಈ ರಾಮನಾಮ ಇಲ್ಲೇ ಒಳ್ಳೆಯ ಏನಪ್ಪ ಅಂತಂದ್ರೆ ಹೆಸರನ್ನು BJP ಕೊಟ್ಟಿದ್ರೆ, ಅದೇ ರಾಮನಾಮ ಇವತ್ತು ಈ ಒಂದು ದರೋಡೆಯಿಂದಾಗಿ ಈ BJPಗೆ ಹಿನ್ನಡೆ ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು. ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಥವಾ ಮೌನಾಗೆ ಹಿಂಜರಿತಾ ಇದ್ದಾರೆ ಮೋದಿ ಮತ್ತು ತ್ಯಾಗಿಯವರು. ಇದನ್ನು ಸಹಿತ ನೋಡ್ಬೇಕಾಗಿದ್ದೇನ ಆಗ್ಬೋದು ಅಂತೇಳಿ ಒಟ್ಟಾರೆಯಾಗಿ ತನಿಖೆ ಮಾತ್ರ ಸುಲಭವಾಗಿ ರಾಮನ ನಾಮ ಸುಲಭವಾಗಿ ಇವರನ್ನು ಬಿಡಲಿಕ್ಕಿಲ್ಲ ಅನ್ನೋದು ಜನರ ಮನಸ್ಸಿನ ನಂಬಿಕೆ. ಇದು ನೀವೇನಂತೀರಿ? ಜನ ನಂಬ್ತಾ ಇದ್ದಾರೆ ರಾಮನಲ್ಲೇ, ಆದರೆ ರಾಮ ಭಕ್ತನಲ್ಲೇ ಅವ್ರ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಅನ್ನೋದು ಅಷ್ಟೇ ಗಮನಾರ್ಹ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.